ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು 1 ವರ್ಷದ ಮೇಲ್ಪಟ್ಟಿರೋ ಮಕ್ಕಳಿಗೆ ಗಾರ್ಲಿಕ್ ಆ್ಯಂಡ್ ಟೊಮ್ಯಾಟೊ ಪೋಹ ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ. ನಾನು ಮೊದಲಿಗೆ ಇಲ್ಲಿ ಸಣ್ಣದಾಗಿ ಒಂದಷ್ಟು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಒಂದು ಹೆಸರು ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಜೊತೆಗೆ ಟೊಮ್ಯಾಟೊನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ತೋರಿಸ್ತಾ ಇರೋದು ನಾನು ಒಂದೆಲ್ಗೆ ಸೊಪ್ಪು. ಅದನ್ನು ಆ್ಯಡ್ ಮಾಡೋಣ ಅಂತ ನಾನು 4 ಒಂದೆಲ್ಗೆ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ತೋರಿಸ್ತಾ ಇರೋದು ನಾನು ಕರಿಬೇವಿನ ಸೊಪ್ಪು. ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ದಪ್ಪೆ ಹಾಕ್ಬೋದಿತ್ತು, ಹಾಕಿದಾಗ ಅದನ್ನು ತೆಗೆದು ಬಿಸಾಕ್ಬಿಡ್ತೀವಿ ಅಂತ ಅಂದ್ಬಿಟ್ಟು ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಜೊತೆಗೆ 2 ಸ್ಪೂನಷ್ಟು ಅವಲಕ್ಕಿನ ನೆನೆಸಿ ಇಟ್ಟಿದ್ದೀನಿ. ಜೊತೆಗೆ ಅರಿಶಿನ ಪುಡಿ ಇಷ್ಟನ್ನು ನಾನು ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದೆಲ್ಗೆ ಸೊಪ್ಪು ನಿಮ್ಮಿಷ್ಟ, ಬೇಕು ಅಂದರೆ ಹಾಕ್ಕೊಡಿ. ನನ್ನ ಮನೇಲಿತ್ತು, ಮಕ್ಕಳು ಅದು ತುಂಬ ಒಳ್ಳೆಯದು ಅಂತ ನಾನು ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಒಂದೆಲ್ಗೆ ಸೊಪ್ಪು ಸಿಕ್ಕಿಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡಿ. ಮೊದಲಿಗೆ ನಾನು ಇವಾಗ ಪಾತ್ರೆಗೆ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಫಸ್ಟ್ ನಾನು ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಹೆಚ್ಚಿಟ್ಕೊಂಡಿದ್ದಂಥ ಬೆಳ್ಳುಳ್ಳಿ ಹಾಕಿದೆ. ಅದಾದ ನಂತರ ಒಂದೆಲ್ಗೆ ಸೊಪ್ಪು ಮತ್ತು ಟೊಮ್ಯಾಟೊ. ಒಂದೆಲ್ಗೆ ಸೊಪ್ಪು ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ ಒಳ್ಳೆಯದು, ನೆನಪಿನ ಶಕ್ತಿನ ಹೆಚ್ಚಿಸುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಒಂದೆಲ್ಗೆ ಸೊಪ್ಪು ಮಕ್ಕಳ ದೇಹಕ್ಕೆ ತಂಪು. ಹಾಗಾಗಿ ನಾನು ಮನೇಲಿ ಇದ್ದಿದ್ದರಿಂದ ಹಾಕ್ತಾಯಿದ್ದೀನಿ. ಇವಾಗ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳೋಂಥ ಈರುಳ್ಳಿ ಹಾಕಿದ್ದೀನಿ. ಸೊಪ್ಪು ಸಿಕ್ಕಿದ ಟೈಮಲ್ಲಿ ಅದರಿಂದ ಏನಾದರೂ ಮಾಡ್ಕೊಬೇಕು, ಹಾಗಾಗಿ ನಾನು ಅದನ್ನು ಆ್ಯಡ್ ಮಾಡಿಕೊಂಡೆ ಅಷ್ಟೇ. ಇವಾಗ ಹಾಕಿರೋಂಥ ಅಷ್ಟನ್ನು ನಾನು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಫ್ರೈ ಮಾಡ್ತೀನಿ ಇವಾಗ ನಾನು. ಅವಲಕ್ಕಿನೂ ಕೂಡ ಅಷ್ಟೇ, ಅದು ತುಂಬ ಒಳ್ಳೆಯದು. ನಿಮಗೆ ಗೊತ್ತಿರುತ್ತೆ ಅವಲಕ್ಕಿ ಹೇಗೆ ಮಾಡ್ತಾರೆ ಅಂತ. ಅಕ್ಕಿನ ಮರಳಲ್ಲಿ ಹಾಕ್ಬಿಟ್ಟು ಅದನ್ನು ಫ್ರೈ ಮಾಡ್ತಾರೆ. ಇವಾಗ ನಾನು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಈ ಉಪ್ಪು ಈಗಲೇ ನಾನು ಏನಕ್ಕೆ ಹಾಕ್ತಾಯಿದ್ದೀನಿ ಅಂದರೆ ತರಕಾರಿ ಅಂದರೆ ಟೊಮ್ಯಾಟೊ, ಈರುಳ್ಳಿ ಎಲ್ಲ ಹಾಕ್ಕೊಂಡಿದ್ದೀನಲ್ವ, ಅದೆಲ್ಲ ಬೇಗ ಬೆಂದೋಗುತ್ತೆ ಅಂತ. ಇದೇ ಲಾಸ್ಟ್. ನಾನು ಮತ್ತೆ ಈ ರೆಸಿಪಿಗೆ ನಾನು ಉಪ್ಪು ಹಾಕಲ್ಲ. ಇದು ನನ್ನ ಮಗನಿಗೋಸ್ಕರ ಮಾಡ್ತಾ ಇರೋದ್ರಿಂದ ನಾನು ಇದಕ್ಕೆ ಮತ್ತೆ ಉಪ್ಪು ಹಾಕಲ್ಲ. ಸ್ವಲ್ಪ ಮಾತ್ರ ನಾನು ಇಲ್ಲಿ ಉಪ್ಪು ಹಾಕ್ಕೊಂಡಿದ್ದೀನಿ. ಬೇಕಿದ್ರೆ ಇದನ್ನು ನಾವು ಕೂಡ ದೊಡ್ಡವರು ಬೇಕಿದ್ರೆ ಸಂಜೆ ಸ್ನ್ಯಾಕ್ಸ್ ಥರ ಮಾಡ್ಕೊಂಡು ತಿನ್ಬೋದು. ಒಂದು ಚಿಟಿಕೆಯಷ್ಟು ಇವಾಗ ಅರಿಶಿನ ಆ್ಯಡ್ ಮಾಡ್ತಾಯಿದ್ದೀನಿ, ಅರಿಶಿನ ಪುಡಿನ. ನಾವು ಬೇಕಿದ್ದರೂ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ ಟೇಸ್ಟ್. ನಾನು ಟೇಸ್ಟ್ ಮಾಡಿ ನೋಡಿದೆ, ಚೆನ್ನಾಗಿರುತ್ತೆ. ಅಂದರೆ ನಮಗೆ ಸ್ಪೈಸಿಯಸ್ ಆಗಿರಬೇಕು ಅಂತಂದರೆ ನಾವು ಇದಕ್ಕೆ ಬೇಕಿದ್ರೆ ಗರಂ ಮಸಾಲ ಆ್ಯಡ್ ಮಾಡ್ಕೋಬೋದು. ಇಲ್ಲ ಅಂದರೆ ಹಸಿಮೆಣ್ಸಿಕಾಯಿ ಬರುತ್ತಲ್ವ, ಅದನ್ನು ಹಾಕ್ಕೋಬೋದು. ಇದು ಪಾಪುಗೆ ಮಾಡ್ತಾ ಇರೋದ್ರಿಂದ ನಾನು ಅದು ಯಾವುದೂ ಆ್ಯಡ್ ಮಾಡ್ತಾಯಿಲ್ಲ. ಒಂದು ಚಿಟಿಕೆಯಷ್ಟು ಕಾಳು ಮೆಣಸನ್ನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ, ಅದು ಹಾಕಿದೆ. ಅದೊಂದು ಸ್ವಲ್ಪ ಖಾರ ಬೇಕಲ್ವ, ಅದಕ್ಕೋಸ್ಕರ ಅದನ್ನು ಹಾಕ್ಕೊಂಡಿದ್ದೀನಿ ನಾನು ಅವನಿಗೆ ಅಷ್ಟೇ. ಮತ್ತು ಇದೆಲ್ಲನೂ ಸರಿಯಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ. ಅವಲಕ್ಕಿನ ನಾನೀಗಾಗಲೇ ನೆನೆಸಿಟ್ಕೊಂಡಿದ್ದೆ. ಕ್ವಾಂಟಿಟಿ ನಿಮ್ಮ ಇಷ್ಟ, ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಡಿ. ನಾನೊಂದು 2 ಸ್ಪೂನ್ ಹಾಕ್ಕೊಂಡಿದ್ದೆ ಅಷ್ಟೇ. ಸಾಕು ಅಂತಂದರೆ ಸಾಕು. ಇನ್ನು ಜಾಸ್ತಿ ಬೇಕು ಅಂದರೆ ನೀವು ಎಲ್ಲ ಐಟಮ್ಸ್ನೂ ಕೂಡ ಇಂಗ್ರೀಡಿಯೆಂಟ್ಸ್ನ ಜಾಸ್ತಿ ಮಾಡ್ಕೊಂಡು ಹೋಗಿ ಅಷ್ಟೇ. ಅವಲಕ್ಕಿ ಕೂಡ ದೇಹಕ್ಕೆ ತುಂಬಾ ಒಳ್ಳೆಯದು ಮಕ್ಕಳಿಗೆ. ಅದರಲ್ಲಿ ತುಂಬ ಐರನ್ ಕಂಟೆಂಟ್ ಇರುತ್ತೆ, ಜೊತೆಗೆ ಕಾರ್ಬೋಹೈಡ್ರೇಟ್ ಇರುತ್ತೆ, ನ್ಯೂಟ್ರಿಯೆಂಟ್ ಇರುತ್ತೆ. ಅದಕ್ಕೋಸ್ಕರ ನಾನು ಆವಾಗವಾಗ ಅವನಿಗೆ ಅವಲಕ್ಕಿದೇನಾದರೂ ರೆಸಿಪಿ ಮಾಡಿಕೊಡ್ತಾ ಇರ್ತೀನಿ. ಇವಾಗ ನಾನು ಅದಕ್ಕೆ ನೀರು ಹಾಕಿದ್ದೀನಿ. ನೀರು ನನಗೆ ಮೆಷರ್ಮೆಂಟ್ ಗೊತ್ತಿಲ್ಲ, ಸುಮ್ಮನೆ ಒಂದು ಅಂದಾಜಲ್ಲಿ ನೀರನ್ನ ಹಾಕಿದೆ. ಗೊತ್ತಾಗುತ್ತೆ ನಿಮಗೆ ಎಷ್ಟು ಹಾಕಬೇಕು ಅಂತ. ಇದನ್ನು ಚೆನ್ನಾಗಿ ಇವಾಗ ನಾನು ಬೇಯಿಸ್ತೀನಿ. ಅಲ್ಲಿ ಒಂದೆಲ್ಗೆ ಸೊಪ್ಪು ಹಾಕಿರೋದ್ರಿಂದ ಅದು ಸ್ವಲ್ಪ ಬೇಯೋದು ತುಂಬ ಲೇಟ್ ಆಗುತ್ತೆ ಒಂದೆಲ್ಗೆ ಸೊಪ್ಪು. ಹಾಗಾಗಿ ಜಾಸ್ತಿ ಹೊತ್ತು ಇದನ್ನು ಬೇಯಿಸ್ಕೊಬೇಕು. ಇವಾಗ ಆಗಿದೆ, ಅದನ್ನು ನಾನು ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ. ಇವಾಗ ರೆಸಿಪಿ ರೆಡಿಯಾಗಿದೆ. ಗಾರ್ಲಿಕ್ ಆ್ಯಂಡ್ ಟೊಮ್ಯಾಟೊ ಪೋಹ ರೆಡಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.